ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹೋಬಳಿ ವ್ಯಾಪ್ತಿಯ ಕೃಷ್ಣ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಜೀವಹಾನಿಯಾದ ಗಂಭೀರ ಆರೋಪ ಕೇಳಿಬಂದಿದೆ. 52 ವರ್ಷದ ಮಹಿಳೆಯೊಬ್ಬರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ವೈದ್ಯರು ಓವರ್ ಡೋಸ್ ಇಂಜೆಕ್ಷನ್ ನೀಡಿದ ಪರಿಣಾಮ ಸಾವನ್ನಪ್ಪಿದ್ದಾರೆ ಎಂಬ ಗಂಭೀರ ಆರೋಪ ಕುಟುಂಬಸ್ಥರಿಂದ ಹೊರಬಂದಿದೆ. ಉಮಾವತಿ ಅಂತ 52 ವರ್ಷ 5 ಇಂಜೆಕ್ಷನ್ ಏನೋ ಓವರ್ ಡೋಸ್ ಮಾಡಿಬಿಟ್ಟು ಬರೀ ಹೊಟ್ಟೆ ನೋವು ಅಂತ ಬಂದಿದ್ದು. ಮೆಟ್ಲಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗೋರೆ. ಆಮೇಲೆ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಅವ್ರು ಇಲ್ಲಿಗೆ ಸಂಬಂಧಪಟ್ಟಿದೆಯಲ್ಲ ಅವ್ರು ಇಂಜೆಕ್ಷನ್ ಮಾಡೋಕ್ಕೆ 5 ಇಂಜೆಕ್ಷನ್ ಮಾಡಿಸಿ ಡೆತ್ ಮಾಡಿದ್ದಾರೆ. ಉಮಾವತಿಯವರು ಚೆನ್ನಂಗೆರೆ ಗ್ರಾಮದವರು. ಚೆನ್ನಂಗೆರೆ ಗ್ರಾಮದವರು. ಸೊ 2 ಲಕ್ಷ ರೂಪಾಯಿಗೆ ಒಪ್ಪಂದ ಮಾತಾಡಿದ್ವಿ ಅಂದ್ಬಿಟ್ಟು ಆಸ್ಪತ್ರೆಯ ಏನು ಸಿಬ್ಬಂದಿ ಹೇಳ್ತಾವ್ರೆ. ಆಯಿತಾ, ಈ ಥರವಾಗಿ ಇವ್ರು ಇನ್ನೂ ಎಷ್ಟು ಜನರನ್ನ ಜೀವ ತೆಗಿಬೋದು? ಇದಾಗಬಾರ್ದು. ನಮ್ಗೆ ಬಡವನಿಗೂ ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಫಸ್ಟು ನೀವಂತೂ ನಮಗೆ ಮೊದಲೇ ಒಂದು ಮನವಿ ಪತ್ರ ಅಂತ ತಗೊಂಡಾಗ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವ ಹಣವಂತರಾಗಿರ್ಬೋದು, ಯಾರೇ ಏನೇ ಅದನ್ನು ಅವ್ರ ಜೊತೆ ಮರ್ಜ್ ಆಗಕ್ಕೆ ಹೋದ್ರು ಕೂಡ ಅದನ್ನು ನಾವು ಬಯಲಿಗೆಳಿತೀವಿ ಈ ಮೂಲಕ ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಚೆನ್ನಂಗೆರೆ ಗ್ರಾಮದ ನಿವಾಸಿಯಾಗಿದ್ದ ಈ ಮಹಿಳೆ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಭೇಟಿ ನೀಡಿದ್ದಳು. ಆದರೆ ಚಿಕಿತ್ಸೆ ಬಳಿಕ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟು ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಕುಟುಂಬಸ್ಥರು ಸಂಬಂಧಿತ ವೈದ್ಯರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಂಗ್ ಕೊಲ್ತೀರಾ? ಒಂದು ಓವರ್ ಡೋಸ್ ಇಂಜೆಕ್ಷನ್ ಕೊಡಿದ್ರೆ ಯಾವ ಆಧಾರದ ಮೇಲೆ ಕೊಡ್ತೀರಿ ನೀವು? ಹೆಂಗ್ರಿ ಕೊಡ್ತೀರಾ? ಯಾವುದ್ರಿ ಎಮರ್ಜೆನ್ಸಿ? ಯಾವ್ದು ಅಲ್ಲ, ನೀವೇನಾದ್ರೂ ಯಾವನಾದ್ರು ಸರ್ಕಾರದವ್ರು ಯಾವನಾದ್ರು ಬಾಂಗ್ಲಾದೇಶದವನು ಅಂತ ತಿಳ್ಕೊಂಡ್ರೆ ಅವನ್ನ ನಿಜವಾದ ಪೌರತ್ವ ಇದು ಅನ್ಕೊಂಡ್ರಿ ಅವನು. ನೀವು ನಿಜವಾದ ಪೌರತ್ವ ನಮ್ಮ ಕರ್ನಾಟಕ ನಮ್ಮ ರೈತ ನೀವ್ ಹೆಂಗ್ರಿ ಕೊಲ್ತೀರಾ? 2 ಲಕ್ಷ ರೂಪಾಯಿ ಕಟ್ತೀರಾ ನೀವು? ಯಾವ ಆಧಾರದ ಮೇಲೆ ಕಟ್ತೀರಾ 2 ಲಕ್ಷ ರೂಪಾಯಿನ? ಹೆಂಗ್ರಿ ಕಟ್ತೀರಾ 2 ಲಕ್ಷ ರೂಪಾಯಿನ? ನೀವೇನಾಗಬೇಕಿಲ್ಲಿ? ಇದು ದೊಡ್ಡದಾಗಿ ಹಬ್ಬಾರ್ದು ಅಂತ ಹೇಳಿದ್ರೆ ನೀವು ಕರೀರಿ. ನೀವ್ ಹೆಂಗೆ ನೀವು 2 ಲಕ್ಷ ರೂಪಾಯಿನ ಅವ್ನ ಜೀವಕ್ಕೆ ಬೆಲೆ ಕಟ್ತೀರಿ? ನೀವ್ ಹೆಂಗ್ ಕಟ್ತೀರಿ ನೀವು? ಯಾವ್ದ್ರಿ ಮಾನವೀಯತೆ? ಮಾನವೀಯತೆ ಇದ್ರೆ ನೀವು 55 ವರ್ಷನ ಹೆಣ ಕೊಡ್ತಿದ್ರ ನೀವು? ಎಷ್ಟು ವರ್ಷ? ನನಗೆ ನಿಮ್ಮ ಹಾಸ್ಪಿಟಲ್ ಓಪನ್ ಆಗೋದು ಬೇಕಾಗಿಲ್ಲ. ನೀವ್ ಹೆಂಗೆ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ನೇನಾದ್ರು ಮಾಮೂಲಿ ಎಮರ್ಜೆನ್ಸಿ ಕರ್ಕೊಂಡ್ ಬಂದ್ರಪ್ಪ? ನೀವು ಯಾವ್ದ್ರಲ್ಲಿ ಕರ್ಕೊಂಡ್ ಬಂದ್ರಿ? ನಾವು ಮಾಮೂಲಿ ಕಾರಲ್ಲಿ ಕರ್ಕೊಂಡ್ ಬಂದ್ವಿ. ಮೆಟ್ಲಸ್ಕೊಂಡ್ ಕರ್ಕೊಂಡ್ ಬಂದ ಮೆಗಡಿಕೆ ಫಸ್ಟ್ 2 ಇಂಜೆಕ್ಷನ್ ಆಗ್ತಾ, ಆಮೇಲೆ ಮಾಮೂಲಿ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು. ಡೈರೆಕ್ಟ್ ಮಾಮೂಲಿ ನರಕ್ಕೆ ಕರೀರಿ.